ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜೆ. ಮತ್ತೊಂದು ಹೊಸ ಲಾಗ್ಗೆ ಸುಸ್ವಾಗತ. ನಾನು ಮೊನ್ನೆ ನೋಡಿರೋ ಹಾಗೆ ನಾನು ಕೊಯಮತ್ತೂರು ಬಂದಿದ್ದೀನಿ. ಸೊ ಅಲ್ಲಿಂದ ನಿನ್ನೆ ಹೊರಟುಬಿಟ್ಟು ವಾಲ್ಪರಾಯ್ಗೆ ಬಂದಿದ್ದೆ. ವಾಲ್ಪರಾಯ್ ನಿಮಗೂ ಗೊತ್ತಿರೋ ಹಾಗೆ ಒಳ್ಳೆ ಒಂದು ಸಖತ್ ಪ್ಲೇಸ್ ಇದು, ಒಳ್ಳೆ ಹಿಲ್ ಸ್ಟೇಷನ್ ಇದು. ಸೊ ನಿನ್ನೆ ರೈಡ್ ಮಾತ್ರ ತುಂಬ ಅಮೇಝಿಂಗ್ ಆಗಿತ್ತು ಅಂದ್ಕೊಳ್ಳಿ. ಇವಾಗ ಹೋಮ್ ಸ್ಟೇ ಅವರು ಒಂದು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಕ್ಚುಲಿ ಇದು ಫುಲ್ ಫಾರೆಸ್ಟ್, ಇದು ಡೆನ್ಸ್ ಫಾರೆಸ್ಟು, ಅದ್ರ ಒಳಗಡೆಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇರೋದು. ಸಖತ್ ಕ್ರೇಜಿ ಅಂದ್ಕೊಳ್ಳಿ. ನೋಡಿ ಹೆಂಗಿದೆ ವ್ಯೂ ಎಲ್ಲ. ಇಲ್ಲಿ ಟ್ರೆಕ್ಕಿಂಗ್ ಹೋಗ್ತಾ ಇರೋದು. ಸೊ ಇವರೇ ಕರ್ಕೊಂಡು ಹೋಗ್ತಾ ಇರೋದು. ನೋಡಿ ನಮ್ಮ ಹುಡುಗ ಹೋಗ್ತಾ ಇದ್ದಾನೆ ನೋಡಿ. ಸಖತ್ ಕ್ರೇಜಿ. ಬನ್ನಿ ಹಾಗೆ ಮುಂದೆ ಹೋಗ್ತಾ ತೋರಿಸ್ತೀನಿ ನಿಮಗೆ. ಆದರೆ ಒಂಥರ ಸಖತ್ತಾಗಿದೆ ಮಾತ್ರ, ಸೈಕ್ ಫಾರೆಸ್ಟ್ ಟ್ರೆಕ್ಕಿಂಗ್ ಇದು. ಇದೇ ಥರ ಹಿಂಗೆ ಮೇಲೆ ಹೋಗ್ತಾ ಇರಬೇಕು. ಹಂಗೆ ಮುಂದೆ ಹೋಗ್ತಾ ಸಿಗ್ತೀನಂತೆ, ಬನ್ನಿ ನಿಮಗೆ. ಹಲೋ, ಕ್ರೇಜಿ ಲೊಕೇಶನ್. ಎಲ್ಲೇ ನೋಡಿ ನಿಮಗೆ 360 ಡಿಗ್ರಿ ಕೂಡ ನಿಮಗೆ ಕಂಪ್ಲೀಟ್ ವ್ಯೂ ಇದೆ. ಈ ಪೋರ್ಷನ್ ಆಫ್ ದಿ ವ್ಯೂ ಬಂದು ಕಂಪ್ಲೀಟ್ ನಿಮಗಿರೋದು ಟೀ ಎಸ್ಟೇಟು. ಸೊ ಕ್ರೇಜಿಯಾಗಿದೆ ಮಾತ್ರ. ಟ್ರೆಕ್ಕಿಂಗ್ ಹೋಗ್ತಾಯಿದ್ರೆ ಅದೊಂಥರ ಸೀನೇ ಸಕ್ಕತ್ತಾಗಿದೆ ಅಂದ್ಕೊಳ್ಳಿ. ಒಂದು ಶಾರ್ಟ್ ಟ್ರೆಕ್ಕಿಂಗ್ ನಂತರ ನಾನು ವಾಪಸ್ ಹೋಮ್ ಸ್ಟೇಗೆ ಬರ್ತಾಯಿದ್ದೀನಿ. ಫುಲ್ ಮೇಲ್ಗಡೆಗೆ ಅಲ್ಲೋ ಇಲ್ಲ ಅಂತ ಹೇಳಿದರು, ಬಿಕಾಸ್ ಇದೆಲ್ಲ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರುತ್ತಂತೆ. ಸೊ ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಬೇಡ ಅಂದ್ಕೊಂಡು ವಾಪಸ್ ರಿಟರ್ನ್ ಬಂದ್ವಿ. ಇವಾಗ ರಿಟರ್ನ್ ಬಂದು ಹೋಮ್ ಸ್ಟೇಗೆ ಹೋಗ್ತಾಯಿದ್ದೀನಿ. ನಿಮಗೆ ನಾನು ಹೋಮ್ ಸ್ಟೇ ಟೂರ್ನ ಕೂಡ ಕೊಡ್ತೀನಂತೆ, ಚೆಕ್ಔಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಮುಂದೆ ಬಂದರೆ ಒಳ್ಳೆ ಡೀಲಲ್ಲಿ ನಿಮಗೆ ಹೋಮ್ ಸ್ಟೇ ಸಿಗುತ್ತೆ. ಬಿಕಾಸ್ ಇಟ್ಸ್ ರಿಯಲಿ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಡೀಟೇಲ್ಸ್ನ ಕಳಿಸ್ತೀನಂತೆ. ಇಷ್ಟ ಇದ್ದರೆ ಬಂದುಬಿಟ್ಟು ಸ್ಟೇ ಮಾಡಿ, ಆಮೇಲೆ ನಿಮಗೊಂದು ಕಂಪ್ಲೀಟ್ ರೂಮ್ ಟೂರ್ನ ಕೊಡ್ತೀನಂತೆ ನಾನು. ಒಂದು ಸರ್ತಿ ಚೆಕ್ಔಟ್ ಮಾಡ್ಕೊಳ್ಳಿ ಅದನ್ನು ಕೂಡ. ಸೊ ಮುಂದೆ ರೆಡಿ ಆಗಿಬಿಟ್ಟು ಬೇರೆ ಲೊಕೇಶನ್ ಹತ್ರ ಹೋಗುವ. ನೆಕ್ಸ್ಟ್ ಮತ್ತೆ ಸಿಗ್ತೀನಂತೆ ನಿಮಗೆ. ಅಂಟಿಲ್ ದೆನ್ ಸ್ಟೇ ಸೇಫ್, ಪೀಸ್. 360 ವ್ಯೂ ನೋಡಿ. ಇದು ಬಂದು ನಮ್ಮ ಹೋಮ್ ಸ್ಟೇ ಮೇಲ್ಗಡೆಯಿಂದ, ಟೆರೆಸ್ ಮೇಲಿಂದ ತೆಗಿತಾ ಇರೋ ವಿಡಿಯೋ. ಸೊ 360ನಲ್ಲಿ ಎಲ್ಲೇ ನೋಡಿ ನೀವು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಇವಾಗ ಅಲ್ಲಿವರೆಗೂ ಆ ಪಾಯಿಂಟ್ ಏನಿದೆಯಲ್ಲ ಅಲ್ಲಿವರೆಗೂ ಟ್ರೆಕ್ಕಿಂಗ್ ಹೋಗಿದ್ದು. ಅಲ್ಲಿಂದ ವಾಪಸ್ ಬಂದು ಕೆಳಗಡೆಗೆ ನಾನು ಹೇಳ್ದಂಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಸೊ ನೆಕ್ಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗುವ, ಬನ್ನಿ. ನೋಡಿ ಹೋಮ್ ಸ್ಟೇಯಿಂದ ಆಫ್ ರೋಡಿಂಗ್ ಯಾವ ಥರ ಇದೆ ಅಂತ. ಕ್ರೇಜಿಯಾಗಿದೆ ಇದು, ಒಂಥರ ಸಕ್ಕತ್ತಾಗಿದೆ. ಫುಲ್ ಈ ಲೆವೆಲ್ ಹೈಟಲ್ಲಿರೋದು ಹೋಮ್ ಸ್ಟೇ. ನಿಮ್ಗೆ ಗೊತ್ತಾಗುತ್ತಾ ಇದೆ ಇವಾಗ ಅನಿಸುತ್ತೆ. ನೋಡಿ ಯಾವ ಥರ ಇದೆ, ಒಂಥರ ಕ್ರೇಜಿ ಅಂದ್ಕೊಳ್ಳಿ ಇದು. ಇಲ್ಲಿ ರೈಡ್ ಹೋಗೋ ಫೀಲೇ ಬೇರೆ, ಒಂಥರ ಸಖತ್ತಾಗಿದೆ. ಇಲ್ಲೊಂದು ವಾಟರ್ ಕ್ರಾಸಿಂಗ್ ಬರುತ್ತೆ ಮುಂದೆ. ನೀನು ನೈಟ್ ಬಂದೆ, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಅದಕ್ಕೆ ರೆಕಾರ್ಡ್ ಮಾಡ್ಕೊತಾ ಇರೋದು. ಇದೇ ವಾಟರ್ ಕ್ರಾಸಿಂಗು.
ಕ್ರೇಜಿಯಾಗಿದೆ ಮಾತ್ರ. ನೋಡಿ ಇಲ್ಲಿ ನೀರೋದೊಂದು ಸರ್ತಿ ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ. ಮಳೆ ಜಾಸ್ತಿ ಆದರೆ, ಮಳೆ ಇಲ್ಲ ಅಂದ್ಬಿಟ್ಟು ತುಂಬ ಕಮ್ಮಿ ಇತ್ತು. ಸೊ ಇಷ್ಟು ಆಫ್ ರೋಡಿಂಗ್ ಇದು. ಇಲ್ಲಿಂದ ಮೇನ್ ರೋಡಿಗೆ ಜಾಯ್ನ್ ಆಗುತ್ತೆ ಅದು ಡೈರೆಕ್ಟಾಗಿ. ಕ್ರೇಜಿ ಅಲ್ವಾ? ಸೊ ಇದು ನಮ್ಮ ರೋಡು ನೋಡಿ. ವ್ಯೂ ಅಲ್ಲೇ ನಾನು ಬೆಳಗ್ಗೆ ಟ್ರೆಕ್ಕಿಂಗ್ ಹೋಗಿದ್ದೆ ಅಂತ ತೋರಿಸಿದ್ನಲ್ಲ ನನಗೆ, ಅಲ್ಲೇ ಅದು ವ್ಯೂ ಇರೋದು. ಇಸಂಟ್ ಇಟ್ ಕ್ರೇಜಿ ರೈಟ್? ಸೂಪರ್ ಆಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು, ಜಾಲಿ ಅಂದ್ಕೊಳ್ಳಿ ಫುಲ್. ಸೊ ಮಳೆ ಅಂತೂ ಸಿಕ್ಕಾವಡೆ ಬರ್ತಾನೆ ಇದೆ, ಸ್ಟಾಪ್ ಆಗ್ತಾನೆ ಇಲ್ಲ ಅಂದ್ಕೊಳ್ಳಿ. ಆದರೂ ಬಿಡ್ತಿಲ್ಲ, ನಾವು ಹೋಗ್ತಾ ಇರೋದು ಹಾಗೆ ಹೋಗ್ತಾನೆ ಇದ್ದೀವಿ. ಒಂಥರ ಸಖತ್ತಾಗಿದೆ ಮಾತ್ರ ಈ ಮಳೆ, ಈ ರೈಡು, ಅದ್ರ ಜೊತೆಗೆ ಈ ಫಾಗು, ಇದೆಲ್ಲ ನೋಡಿ ಹೆಂಗಿದೆ ಅಲ್ಲಿ. ಆ ವ್ಯೂ ನೋಡೋದಕ್ಕೆ ಒಂದು ಸಖತ್ತಾಗಿದೆ ಅಂದ್ಕೊಳ್ಳಿ. ಯಾವುದೋ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಹೋಮ್ ಸ್ಟೇನಲ್ಲಿರೋ ಲೋಕ್ಲೆಟ್ ಪರಿಚಯ ಇರೋರೊಬ್ಬರು ನಮ್ಮ ಹುಡುಗ ಅವ್ರನ್ನ ಹಿಂದ್ಗಡೆ ಕೂಡಿಸ್ಕೊಂಡಿದ್ದಾನೆ. ನಿನ್ನೆ ಒಬ್ಬನೇ ಜಾಲಿ ರೈಡ್ ಮಾಡಿಕೊಂಡು ಬರ್ತಾಯಿದ್ದ. ಬ್ಯಾಗ್ ಬೇರೆ ಇತ್ತು ಅಂತ ಯಾರೂ ಇದ್ದಿದ್ದಿಲ್ಲ. ಸೊ ಇವಾಗ ಖಾಲಿ ಇದೆ, ಬ್ಯಾಗೆಲ್ಲ ಹೋಮ್ ಸ್ಟೇನಲ್ಲಿ ಇಟ್ಟಿದ್ದೀವಿ. 2 ಡೇಸ್ಗೆ ಅಂತ ಹೋಮ್ ಸ್ಟೇನ ಬುಕ್ ಮಾಡ್ಕೊಂಡಿರೋದು. ಸೊ ಬ್ಯಾಗೆಲ್ಲ ಅಲ್ಲೇ ಇಟ್ಬಿಟ್ಟು ಆರಾಮಾಗಿ ಹೋಗ್ತಾ ಇದ್ದಿದ್ದು. ಬಟ್ ಹಿಂದೆ ಪ್ಲೇಸಿಗೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದಿದ್ದಕ್ಕೆ ಅವ್ರನ್ನ ಕೂಡಿಸ್ಕೊಂಡಿದ್ದಾನೆ. ಸೊ ಇದು ಒಂದು ಮೇನ್ ರೋಡು. ಇಲ್ಲಿಂದ ನಾವು ಲೆಫ್ಟಿಗೆ ತಗೊಂಡು ಒಳಗಡೆಗೆ ಹೋದರೆ ಅದು ಹೋಮ್ ಸ್ಟೇ ಇರೋದು. ಏನು ಕ್ರೇಜಿಯಾಗಿದೆ. ಆದರೆ ಏನಂದರೆ ಮಳೆ ಜಾಸ್ತಿ ಇರೋದ್ರಿಂದ ತುಂಬ ಅಂದರೆ ತುಂಬ ನೆನೀತಾನೆ ಇದ್ದೀವಿ. ನಿನ್ನೆಯಿಂದ ಕಂಪ್ಲೀಟ್ ವೆಟ್ ಆಗ್ತಾ ಇದ್ದೀವಿ. ಬನ್ನಿ ನಮ್ಮ ಜರ್ನಿನ, ಇವತ್ತಿನ ಹೊಸ ಜಾಗದ ಪರಿಚಯನ ಮುಂದುವರ್ಸೋಣ. ಮುಂದೆ ಹೋಗ್ಬಿಟ್ಟು ಸಿಗ್ತಿರತ್ತೆ ನಿಮಗೆ. ಓಹೋ, ಏನು ವ್ಯೂ ಅಂತೀರಾ ಇದು? ಸ್ಯಾಕ್ಸಿ ಅಂದ್ಕೊಳ್ಳಿ. ಅಲ್ಲಿ ನೋಡಿ, ಎಲ್ಲಿ ನೋಡಿ ನಿಮಗೆ ಫುಲ್ ಟೀ ಎಸ್ಟೇಟು, ಅದ್ರ ಜೊತೆಗೆ ಸಖತ್ತಾಗಿರೋ ಮಿಸ್ಟು. ವಾರೆ ವಾ, ವಾಟ್ ಎ ಕ್ರೇಜಿ ಲೊಕೇಶನ್ ಇಟ್ ಈಸ್. ಡೇ ಸ್ಟಾರ್ಟಿಂಗೇ ಈ ಥರ ಇದ್ಬಿಟ್ರೆ ಇನ್ನೇನು ಬೇಕು ಹೇಳಿ ಮನ್ಸಿಗೆ. ಸೆಕ್ಸಿಯಾಗಿ ಖುಷಿಯಾಗಿ ನಮ್ಮ ಡೇನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರೋದೆ. ನೋಡಿ ಏನು ಫೀಲ್ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಅಂದರೆ ಇಲ್ಲಿಂದ ಬಿಟ್ಬಿಟ್ಟು ಹೋಗೇಬಾರ್ದು ಅನ್ನೋ ಥರ ಅನಿಸುತ್ತೆ. ಕ್ರೇಜಿ ಲೈಫೇ ತುಂಬ ಕ್ರೇಜಿ. ಇದು ಕೂಡ ಫಾರೆಸ್ಟ್ ರೋಡ್. ಇದು ಪ್ರಾಣಿಗಳೆಲ್ಲ ರೋಡಲ್ಲಿ ಓಡಾಡ್ತಾ ಇರುತ್ತೆ. ನೋಡಿ ಸ್ನೇಹಿತರೆ, ಈ ರೋಡ್ ಏನು ಸಖತ್ತಾಗಿದೆ ರೈಡ್ ಹೊಡಿಯೋದಕ್ಕೆ. ಅಂದರೆ ಫುಲ್ಲು ಟೀ ಎಸ್ಟೇಟ್ ಅಂದ್ಕೊಳ್ಳಿ, ಅದ್ರ ಮಧ್ಯೆ ರೋಡ್ ಮಾಡಿದ್ದಾರೆ. ವಾವ್, ಏನು ಮಸ್ತಾಗಿ ಕಾಣಿಸ್ತಿದೆ. ಇಲ್ಲಡಿ, ಇಲ್ಲಿ ಯಾವುದೋ ಒಂದು ವಾಟರ್ ಫಾಲ್ಸ್ ಬೇರೆ, ನೀರು ಬೇರೆ ಹರಿತಾ ಇದೆ. ಅದು ಈ ಎಸ್ಟೇಟ್ ಮಧ್ಯೆ ಸಖತ್ತಾಗಿದೆ ಅಂದ್ಕೊಳ್ಳಿ. ಒಂಥರ ಕ್ರೇಜಿ. ಓಹೋ, ನೋಡಿ ಇಲ್ಲಿ ನೋಡೋದಕ್ಕೆ ಏನು ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಇದು ಏನು ಸೈಲೆಂಟಾಗಿ ಟೀ ಎಸ್ಟೇಟ್ ಮಧ್ಯೆಯಿಂದ ನೀರು ಹರಿತಾ ಇದೆ. ಸೊ ಹಿಂಗೆ ಹೋದರೆ ಅಲ್ಲಿವರೆಗೂ ನಾವು ಹಂಗೆ ಕಂಟಿನ್ಯೂಸ್ ಆಗಿ ಹೋಗ್ತಿದ್ದೆ. ಮೇಲ್ಗಡೆ ಅಂತೂ ಬರೀ ಟೀ ಎಸ್ಟೇಟ್ ಎಲ್ಲಿ ನೋಡಿದ್ರು ಕೂಡ. ಈ ಥರದ ಫಾಲ್ಸ್ಗಳಂತೂ ಸಿಕ್ಕಾಪಟ್ಟೆ ಅಂದ್ಕೊಳ್ಳಿ ರೋಡಲ್ಲಿ ಸಿಗುತ್ತೆ ನಿಮಗೆ.
ವಾವ್, ಈ ಮುಂದೆ ವ್ಯೂ ನೋಡಿ, ಕಳೆದು ಹೋಗ್ತಾ ಇದೆ ಆ ಥರ ಇದೆ ವ್ಯೂ. ಮುಂದೆ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಸಖತ್ ಖುಷಿ ಕೊಡ್ತಾ ಇದೆ. ಯಾವ ಲೆವೆಲಲ್ಲಿದೆ ಅಂದರೆ ಹೇಳಕ್ಕೆ ಮಾತು ಬರ್ತಿಲ್ಲ ನನ್ನ ಹತ್ರ, ಹಂಗಿದೆ ವ್ಯೂ. ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಅದರ ರೈಡ್ನ. ಓ ಮೈ ಗಾಶ್, ಕ್ರೇಜಿ ಅಲ್ವಾ? ನೀವೆಲ್ಲೇ ನೋಡಿ ಇದೇ ಥರ ವ್ಯೂ ಇರೋದು. ಖುಷಿ ಅಂದರೆ ಖುಷಿ ಆಗ್ತಾಯಿದೆ ಇಲ್ಲಿ ರೈಡ್ ಮಾಡೋದ್ರಲ್ಲಿ. ನೋಡಿ ಎಲ್ಲೇ ನೋಡಿ 360 ವ್ಯೂ ಬಂದು ನಿಮಗೆ ಫುಲ್ಲು ಬರೀ ಟೀ ಎಸ್ಟೇಟ್ ಇರೋದು. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಕ್ರೇಜಿ ಅಲ್ವಾ? ಒಂಥರ ಫುಲ್ ಒಂಥರ ಹೆಂಗಿದೆ ಅಂತಂದರೆ ಹೇಳೋದಕ್ಕೆ ಮಾತುಗಳೇ ಸಾಕಾಗ್ತಿಲ್ಲ ಅಂದ್ಕೊಳ್ಳಿ, ಹಂಗಿದೆ. ನಾನಂತೂ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಕ್ರೇಜಿಯಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಓಹೋ, ಕ್ರೇಜಿ ಕ್ರೇಜಿ ಕ್ರೇಜಿ. ನನಗೆ 2 ದಿವಸದಿಂದ ಇಲ್ಲೆಲ್ಲ ಈ ಲೊಕೇಶನಲ್ಲಿ ಓಡಾಡಿ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಮಾತಾಡೋಕ್ಕೆ ಮಾತೇ ಬರ್ತಿಲ್ಲ ಅಂದ್ಕೊಳ್ಳಿ. ಬಿಕಾಸ್ ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡಬೇಕು ಈ ಪ್ಲೇಸ್ನ ಅನ್ನೋದೇ ನನಗೊಂದು ಕನ್ಫ್ಯೂಷನಲ್ಲಿ ಹೋಗ್ಬಿಟ್ಟಿದ್ದೀನಿ ನಾನು. ಸೊ ಹಂಗಾಗಿ ಸುಮ್ಮನೆ ಅದೇನಂತಾರಲ್ಲ, ಕೆಲವೊಂದು ಸರ್ತಿ ಸೈಲೆನ್ಸಲ್ಲೂ ಆನ್ಸರ್ ಇರುತ್ತೆ ಅಂತ, ಮೈಟ್ ಬಿ ಈ ಲೊಕೇಶನಲ್ಲಿ ಅದೇ ಅಂದ್ಕೊತೀನಿ ನಾನು. ಎಲ್ಲಿ ನೋಡಿದ್ರು ಏನೊಂಥರ ಅಂತಂದರೆ ವ್ಯೂ ಯಾವ ಲೆಕ್ಕದಲ್ಲಿ ಅಂದರೆ ಮಾತಾಡೋಕ್ಕೆ ಮಾತೇ ಬರಲ್ಲ. ಮೆಸ್ಮರೈಸಿಂಗ್ ಮೂಮೆಂಟ್ಸ್ ಇದೆಲ್ಲ ಲೈಫಲ್ಲಿ ಒಂಥರ. ಹೆಂಗೆ ಅಂತಂದರೆ ಯಾವತ್ತು ಮತ್ತೆ ನಾವು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಸಿಕ್ಕಾಗಲೇ ಎಂಜಾಯ್ ಮಾಡ್ಕೊಂಬಿಡ್ಬೇಕು ಅನ್ನೋ ಥರ ಐತೆ ಇದೆಲ್ಲ ಲೊಕೇಶನ್ನು. ಸೊ ಅದಕ್ಕೆ ನಾನಂತೂ ಸಿಕ್ಕಿರೋ ಚಾನ್ಸ್ ಅಂದ್ಕೊಂಡು ಬಿದ್ದಿರೋದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ ಮತ್ತು ಎಷ್ಟು ರೆಕಾರ್ಡ್ ಮಾಡೋಕ್ಕಾಗುತ್ತೋ ನನ್ನ ಕಡೆಯಿಂದ, ನನ್ನ ಕ್ಯಾಮ್ರಾದಿಂದ ನೋಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾನೆ ಇರೋಣ. ಈ ಮನೆಗಳೆಲ್ಲ ಏನು ಅದ್ಭುತವಾಗಿ ಕಟ್ಕೊತಾರೆ ಅಂತ, ಈ ಒಳ್ಳೆ ಒಂದು ಸುಂದರವಾದ ಲೊಕೇಶನಲ್ಲಿ ಈ ಥರ 1 by 1 ಮನೆಗಳೆಲ್ಲ ಹೆಂಗೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಕ್ರೇಜಿ ಅಲ್ವಾ ಒಂಥರ ನೋಡೋದಕ್ಕೆ? ಎಲ್ಲ ಮನೆಗಳು ನೋಡಿ ಒಂಥರ ಡಿಫ್ರೆಂಟ್ ಕಲರ್ಫುಲ್ಲಾಗಿರೋ ಕಲರ್ಗಳಿದೆ ಎಲ್ಲ ಮನೆಗಳಿಗೂ ಕೂಡ. ನೋಡೋದಕ್ಕೆ ಒಂದು ಬೇರೆ ಲೆವೆಲ್ ಥರ ಕಾಣಿಸ್ತಾ ಇದೆ. ಕ್ರೇಜಿ ಅಲ್ವಾ ಇದೆಲ್ಲ? ಆವಾಗಲೇ ನಿರಾವರ ಡ್ಯಾಮ್ ಅಂತ ಒಂದು ಲೊಕೇಶನ್ಗೆ ಹೋಗಿದ್ವಿ, ಬಟ್ ಒಳಗಡೆ ಅಲೋ ಇಲ್ಲ, ಕ್ಲೋಸ್ ಆಗಿದೆ ಅಂತಂದರು, ತುಂಬ ಮಳೆ ಇರೋದ್ರಿಂದ. ಸೊ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಗಡೆಗೆ ಬಂದ್ವಿ. ಇವಾಗ ಇನ್ನೊಂದು ಡ್ಯಾಮ್ ಇದೆ, ಆ ಡ್ಯಾಮ್ ಹೆಸರು ಬಂದು ಸೊಲಾಯಾರ್ ಡ್ಯಾಮ್ ಅಂತ. ಇದು ಬಂದು ತುಂಬ ದೊಡ್ಡ ಡ್ಯಾಮ್ ಅಂತೆ. ಸೊ ಬನ್ನಿ ಅದನ್ನಾದರೂ ನೋಡುವ. ನಮ್ಮ ಲಕ್ ಚೆನ್ನಾಗಿದ್ರೆ, ಓಪನ್ ಇದ್ದರೆ ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿ ಒಂದಿಷ್ಟು ಫೂಟೇಜ್ನ ಕ್ಯಾಪ್ಚರ್ ಮಾಡ್ಕೊಂಡು ಬರುವ. ಬಟ್ ಮಳೆ ಅಂತೂ ಇದ್ದೇ ಇದೆ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಿದೆ, ಅದ್ರ ಜೊತೆ ಮಿಸ್ಟು ಬರ್ತಾ ಇದೆ. ವೆದರ್ ಮಾತ್ರ ಹಾಗೆ ಚೇಂಜ್ ಆಗ್ತಾನೇ ಇದೆ. ಎಷ್ಟೇ ಮಳೆ ಬರಲಿ, ಫಾಗ್ ಬರಲಿ, ನಮ್ಮ ಪಯಣ ಮಾತ್ರ ನಿಲ್ತಾ ಇಲ್ಲ, ಹಂಗೆ ಹೋಗ್ತಾನೆ ಇದ್ದೀವಿ. ನಮಗೇನು ಪ್ಲೇಸ್ ನೋಡೋಕ್ಕೆ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಕೊನೆಗೊಂದು ಅದ್ಭುತವಾದಂಥ ಈ ಗ್ರೀನರಿನಲ್ಲಿ ಒಂದು ರೈಡ್ ಆಗುತ್ತಲ್ಲ, ಅದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳಿ? ನಿಜ ಅಲ್ವಾ ಅದು? ನೀವು ಏನಾದರೂ ಈ ಥರ ಹಿಲ್ ಸ್ಟೇಷನ್ನ ಇಷ್ಟಪಡ್ತೀನಿ ಅನ್ನೋದಾದರೆ ನಿಜವಾಗ್ಲೂ ಎಷ್ಟು ಜನ ಇಷ್ಟಪಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಇಷ್ಟೊತ್ತು ಫುಲ್ಲು ನಾವು ಟೀ ಎಸ್ಟೇಟಲ್ಲಿ ರೌಂಡ್ ಹೊಡೆದಿದ್ದಾಯಿತು ಆಯಿತಾ. ಇವಾಗ ನೋಡಿ ಸಖತ್ತಾಗಿರೋ ಒಳ್ಳೆ ಕಾಫಿ ಎಸ್ಟೇಟ್ ಸಿಕ್ಕಿದೆ. ಏನು ಕ್ರೇಜಿಯಾಗಿದೆ ಕಾಫಿ ಎಸ್ಟೇಟು. ಇದೆಲ್ಲ ಪ್ರಾಪರ್ಟಿ ಏನಿದೆ ಅಲ್ವಾ ಟಾಟಾ ಕಾಫಿ ಅಂತೆ, ಅಂದರೆ ಟಾಟಾದವ್ರು ಓನ್ ಮಾಡಿರ್ತಕ್ಕಂಥದ್ದಂತೆ. ನೋಡಿ ಫುಲ್ ಅದರಲ್ಲಿ ಬರೀ ಮರಗಳು ಯಾವ ಥರ ಕಾಣಿಸ್ತಿದೆ ಇದೆಲ್ಲ, ಒಂಥರ ಸಿಕ್ಕಾಪಡೆ ಸಕ್ಕತ್ತಾಗಿದೆ. ಟೀ ಎಸ್ಟೇಟ್ ಎಲ್ಲ ನೋಡಿ ಬೇಜಾರಾಗಿರೋ ಥರ ಆಯಿತು ಅಂತಂದರೆ ಇದು ಒಂಥರ ಚೇಂಜಸ್ ಅಂದ್ಕೊಳ್ಳಿ. ಸಡನ್ನಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ಲೊಕೇಶನ್ ಮಾತ್ರ.
ಇನ್ನೂ ಏನೇನಿದೆನೋ ಎಂಜಾಯ್ ಮಾಡೋದಕ್ಕೆ ಇಲ್ಲಿ. ನನಗಂತೂ ಸಿಕ್ಕಾಬಡೆ ಸೈಕ್ ಥರ ಎಂಜಾಯ್ ಮಾಡ್ತಾಯಿದ್ದೀನಿ. ಬ್ಯೂಟಿಯಾಗಿದೆ ಮಾತ್ರ ಪ್ಲೇಸ್.